ಇವತ್ತಿನ ಫಸ್ಟ್ ಟ್ರಿಪ್ ಕಂಪ್ಲೀಟ್ ಆಯಿತು. 271 ರೂಪಾಯಿ. ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ಸ್ಪೇಸ್ ಒಳಗಿದ್ದೀನಿ. ಸೊ ಇಲ್ಲಿ ಯಾವುದು ಈ ಟೈಮಲ್ಲಿ ಡ್ಯೂಟಿ ಬರಲ್ಲ. ಇಲ್ಲೇ ವೆಯ್ಟ್ ಮಾಡ್ಕೊಂಡಿದ್ರೆ ಇಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಮೂವ್ ಮಾಡ್ತೀನಿ. ಯಾಕಂದರೆ ಕಂಪ್ನಿ ಇಲ್ಲೆಲ್ಲ ಸಾಯಂಕಾಲ ಮೇಲೆ ಡ್ಯೂಟಿ ಸ್ಟಾರ್ಟ್ ಆಗೋದು. ಸುಮ್ಮನೆ ನಾವಿಲ್ಲಿ ವೆಯ್ಟ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಹಾಗಾಗಿ ಮೇನ್ ರೋಡ್ ಕಡೆಗೆ ಆ ಕಡೆ ಬೆಳೆಂದೂರು ಇಲ್ಲಾಂದರೆ ಮೇನ್ ರೋಡ್ ಆ ಕಡೆ ಯಾವುದಾದ್ರು ಸಿಗುತ್ತೆ. ಸೊ ಇಲ್ಲಿ ವೆಯ್ಟ್ ಮಾಡಿ ಯೂಸ್ ಇಲ್ಲ. ಮಧ್ಯಾಹ್ನ ಮೇಲೆ ಡ್ಯೂಟಿ ಸಿಗುತ್ತೆ ಇಲ್ಲಿ ಈಕೋ ವರ್ಲ್ಡ್ ಒಳಗಡೆ. ಈಗ ಸುಮ್ಮನೆ ಟೈಮ್ ಪಾಸ್ ಆಗುತ್ತೆ ಅಷ್ಟೇ. ಇಲ್ಲಿ ಮೇನ್ ರೋಡ್ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಊದಿದ್ರೆ ಇಂಥ ಕಂಪ್ನಿಗಳಲ್ಲಿ ನಾವು ಕೆಲಸ ಮಾಡ್ಬೋದಿತ್ತಲ್ವಾ. ಏನು ಮಾಡೋಕ್ಕಾಗಲ್ಲ. ಓದಿಲ್ಲ ಅಂದರೆ ನನಗೆ ಓದುವಂತಹ ಅವಕಾಶ ಸಿಕ್ಕಿಲ್ಲ ಅಷ್ಟೇ. ಏನೋ 4 ತಲೆ ಮೇಲೆ ಬಾರಿಸಿ ನಮಗೂ ಹೇಳ್ತಾರಲ್ಲ ಅವ್ರವ್ರ ಲಕ್ಕು. ಏನು ಮಾತಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡಿ ಚಿಂತೆ ಮಾಡಿ ಕೂಡ ಪ್ರಯೋಜನ ಇಲ್ಲ. ಸರ್ಜಾಪುರ ರೋಡಲ್ಲಿ ಇದ್ದೀನಿ. ಮಧ್ಯಾಹ್ನ 2 ಗಂಟೆ 9 ನಿಮಿಷ ಈಗ ಟೈಮು. ಫಸ್ಟ್ ಹೋಗಿ ಗ್ಯಾಸ್ ಹಾಕಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ಸೊ ಗ್ಯಾಸ್ ಹಾಕಿಸ್ಕೊಳ್ಳೋಣ. ಯಾವ ಥರ ಕಥೆನೋ ಅಂತ ಗೊತ್ತಿಲ್ಲ. ಸರಿಯಾಗಿ ಗ್ಯಾಸ್ಗಳು ಸಿಗಲ್ಲ. ಅದೊಂದು ಗೋಳು ಬೆಂಗಳೂರಲ್ಲಿ. ಕ್ಯಾಬ್ಗಳಿಗೇನೋ ಖಾಲಿ ಇದೆ ಅನಿಸ್ತಾ ಇದೆ. ಆದರೆ ನಮ್ಮ ಆಟೋಗಳ ಕತೆ ಏನು ಅಂತ ನೋಡ್ಬೇಕಿನ್ನು. ಏನು ಮಾಡೋಕ್ಕಾಗಲ್ಲ. ಪ್ರೆಷರ್ ಇಲ್ಲ ಅಂತ ಇಲ್ಲಿ ಬೇರೆ. ಹಾಕಿಸ್ಕೊಂಡು ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ. ಇವ್ರದೊಂದು ಗೋಳು ಹೇಳ್ಬೇಕು ಅಂದರೆ ಪ್ರೆಷರ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಪ್ರೆಷರ್ ಮೇಂಟೈನ್ ಮಾಡೋಕ್ಕಾಗಲ್ವಾ. ಸೊ ಇಲ್ಲಿ ಬರೋದೇ ಒಂಥರ ಹಿಂಸೆ. ಅದ್ರ ಮಧ್ಯದಲ್ಲಿ ಇವರು ಪ್ರೆಷರ್ ಮೇಂಟೈನ್ ಮಾಡೋದಿಲ್ಲ. ಗ್ಯಾಸ್ ಬಂಕ್ ಅವರು ಹೇಳೋರಿಲ್ಲ ಕೇಳೋರಿಲ್ಲ. ಯಾರಿಗೂ ಇವ್ರಿಗೆಲ್ಲ ಹೇಳ್ಬಿಟ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಮಧ್ಯಾಹ್ನ 2 ಗಂಟೆ 11 ನಿಮಿಷ ಆಗೈತೆ. ಒಂದೇ ಅಪ್ಲಿಕೇಶನಲ್ಲಿ ಇವತ್ತು ಡ್ಯೂಟಿ ಮಾಡಿರೋದು. ಯಾವುದ್ರಲ್ಲಿ ಅಂತ ಕೇಳೋದಾದರೆ ಊಬರಲ್ಲಿ. ಸೊ 706 ರೂಪಾಯಿ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗೋಯ್ತು ಇವತ್ತೊಂದು ದಿವಸ. ಯಾಕೋ ನನ್ನ ಮೊಬೈಲಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಆಗಿದೆ. ಸೊ ಆ ರೀಸನಿಂದ ಬೇರೆ ಯಾವ ಅಪ್ಲಿಕೇಶನಲ್ಲಿ ಕೂಡ ಡ್ಯೂಟಿ ಮಾಡಿಲ್ಲ. ಇದರಲ್ಲಿ 700 ರೂಪಾಯಲ್ಲಿ ಇನ್ನು 50 ರೂಪಾಯಿ ಕಟ್ಟಾಗುತ್ತೆ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಅಂದ್ಬಿಟ್ಟು. ಅಂದರೆ 650 ರೂಪಾಯಿ. ಇನ್ಮೇಲೆ ನೋಡಬೇಕು. ಫಸ್ಟ್ ಊಟ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿದ್ಮೇಲೆ ಮಿಕ್ಕಿದ ಕೆಲಸ. ಸ್ನೇಹಿತರೆ ಟೈಮ್ ನೋಡ್ಬೋದು 2:15 ಆಗಿದೆ. ಇನ್ಯಾವುದೋ ಡ್ಯೂಟಿ ಎತ್ಕೊತ ಇಲ್ಲ. ಸೀದಾ ಮನೆ ಕಡೆ ಹೊರಟೆ. ಯಾಕೋ ಮೈಂಡ್ ಚೇಂಜ್ ಆಯಿತು. ಅದಕ್ಕೋಸ್ಕರನೇ. ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ಇಲ್ಲೇ ಸನ್ಸಿಟಿ ಅಪಾರ್ಟ್ಮೆಂಟಲ್ಲಿ ಜಸ್ಟ್ ಡ್ರಾಪ್ ಆಯಿತು ಅಷ್ಟೇ. ಇವತ್ತು ಡ್ಯೂಟಿ ಮುಗಿಸ್ತಾ ಇದ್ದೀನಿ ಇಲ್ಲಿಗೇನೆ. ಯಾಕೆ ಅಂತ ಕೇಳೋದಾದರೆ ಮೈಂಡ್ ಚೇಂಜ್ ಆಯಿತು. ಹಂಗೆ ನಿಯರ್ ಬೈ ಮನೆಗೆ ಹತ್ರನೇ ಇದ್ದೆ. ಅದಕ್ಕೋಸ್ಕರನೇ ಇವತ್ತಿಷ್ಟೇ. ಏನು ಮಾಡೋಕ್ಕಾಗಲ್ಲ. ಹೋಯ್ತಾ 1 kg ನಾನ್ ವೆಜ್ ಎತ್ಕೊಂಡು ಹೋದ್ರೆ ಆಯಿತು. ಇವತ್ತು ಮನೆಯಲ್ಲಿ ನಾನ್ ವೆಜ್ ಮಾಡ್ಕೊಂಡು ತಿನ್ಕೊಂಡು ಸಾಯಂಕಾಲ ರೆಸ್ಟು ಮಾಡ್ಕೊತೀನಿ. ಮತ್ತು ಇನ್ನೊಂದು 3-4 ವಿಡಿಯೋ ಬೇರೆ ಮಾಡೋಕ್ಕೈತೆ. ಒಂದು ಅದೇ ಎಲೆಕ್ಟ್ರಿಕಲ್ ಆಟೋ ಬಗ್ಗೆ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಒಂದು ಪರ್ಮಿಟು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡೋಕ್ಕಿದೆ. ಸೊ ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀನಿ. ಅದು ರೀಸನು. ಬಟ್ ಏನಂತಂದರೆ ಇವಾಗ ಎನಿವೇ ನಾನು ಡ್ಯೂಟಿ ಮಾಡ್ತಿಲ್ವಲ್ಲ, ಅದ್ರ ಮಧ್ಯದಲ್ಲಿ ಇದನ್ನು ಕ್ಲಿಯರ್ ಮಾಡ್ಕೊಂಬಿಟ್ರೆ ಆಯಿತು. ಸೊ ಆ ರೀಸನ್ನಿಂದ ಅಷ್ಟೇ ಬಿಡಿ. ಎನಿವೇ ರಜಾ ಹಾಕಿ ಸುಮಾರು ದಿನ ಆಗಿತ್ತು. ಇವತ್ತು ರಜಾ ಹಾಕ್ಕೊತೀನಿ. ಶುಕ್ರವಾರ ಹೇಳ್ಬೇಕು ಅಂದರೆ ಇವತ್ತೊಂದು ದಿವಸದಲ್ಲಿ ರಜಾ ಮಾಡೋ ಹಾಗಿಲ್ಲ.
ಆದರೆ ಏನು ಮಾಡೋಣ, ಮನೆ ಕಡೆಗೆ ಎಳೀತು, ಹಂಗಾಗಿ ಮನೆ ಕಡೆ ಹೊರಟೆ. ಏನೋ ಮಿರಾಕಲ್ ಮಾಡ್ತಾರೆ, ಇದು ಭಾರಿ ಡೇಂಜರಸ್ ಈ ಥರ ಮಾಡೋದು. ಇವರಿಂದ ಜಾಮ್ ಆಗೈತೆ. ಕಾಂಕ್ರೀಟು ಮೋಲ್ಡಿಂಗ್ ಎಲ್ಲ ಆಗ್ತಾರಲ್ಲ, ಅದು ಬಿಚ್ಚೋಗ್ಬಿಡೈತೆ. ಬಿಚ್ಚೋಗಿ ನಿಂತೋಗಿರೋದು. ಭಾರಿ ಡೇಂಜರಸ್ ಮಾತ್ರ ಅದು. ಅದು ಸ್ಪೀಡಾಗಿ ಹೊಡ್ಕೊಂಡು ಹೋಗ್ತಾರೆ. ಇವತ್ತು ಶುಕ್ರವಾರ ದಿನ ಒಳ್ಳೆ ಡ್ಯೂಟಿ ನಡೆದಿರೋದು. ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಸೊ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಹೊರಟ್ಬಿಡ್ಬೇಕು. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಾನು ಸಾಮಾನ್ಯವಾಗಿ ಸುಮ್ಮನೆ ರಜಾ ಹಾಕೋದಿಲ್ಲ. ಇವತ್ತು ರಜಾ ಹಾಕಬೇಕು ಅನ್ನಿಸ್ತು, ಹಾಕ್ಬಿಡೋದಾಗೆ. ಅವಾಗ ಒಂದು ರಜಾ ಹಾಕ್ಲೇಬೇಕಾಗುತ್ತೆ. ನಾವು ಕಂಟಿನ್ಯೂ ಕೆಲಸನೇ ಮಾಡ್ತಾ ಇರ್ತೀವಿ ಅಂದ್ರೂ ಕೂಡ ಆಗಲ್ಲ. ಅಂದರೆ ದುಡಿಬೇಕು, ಯಾವತ್ತೋ ಒಂದು ದಿವಸ ರಜಾ ಹಾಕಬೇಕು, ಅದೇನು ತೊಂದರೆ ಇಲ್ಲ. ಬರೀ ನಾನು ಮನೇಲೇ ಕೂತ್ಕೊಂಡು ಅರ್ನಿಂಗ್ಸು ಮಾಡಿದೆ, ಮನೇಲೇ ಕುತ್ಕೊತೀನಿ ಅಂದರೆ ಮಾತ್ರನೇ ಬೇಜಾರು. ಬಟ್ ಏನಂದರೆ ಹೇಳ್ಬೇಕಂದ್ರೆ ನನಗೆ ಬೇಜಾರಾಗ್ತಿದೆ. ಅಯ್ಯೋ ಇವತ್ತೊಂದು ದಿವಸ ಅರ್ಧ ದಿವಸ ನಾನು ಹಿಂಗೆ ವೇಸ್ಟ್ ಮಾಡ್ತಾ ಇದ್ದಿಲ್ಲ ಅನ್ನೋದು ಒಳಗಡೆ ಒಂದು ಕೊರಗು. ಒಂದು ಕಡೆ ನನಗೆ ನಾನೇ ಸಮರ್ಥಿಸ್ಕೊಳ್ತಾ ಇದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಫಿಕ್ಸ್ ಇವತ್ತು ಒಂದೆರಡು ವಿಡಿಯೋ ಮಾಡ್ಕೊಂಬಿಡ್ತೀನಿ. ಯಾವಾಗಲೂ ಡೈಲಿ ಬರೀ ನಾನು ಅರ್ನಿಂಗ್ಸ್ ವಿಡಿಯೋನೇ ಆಗ್ತಾಯಿದ್ರೆ ನಿಮಗೂ ಕೂಡ ನೋಡೋಕ್ಕೆ ಬೇಜಾರು. ಮತ್ತು ಕೆಲವೊಂದು ಕಮೆಂಟ್ಸ್ ಎಲ್ಲ ಬರ್ತಿತ್ತು, ಅದೇನಪ್ಪ ಅಂತಂದರೆ ಬಗ್ಗೆ ಮಾಡಿ ಎಲೆಕ್ಟ್ರಿಕಲ್ ಆಟೋ ಮತ್ತು ಪರ್ಮಿಟ್ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ಅದನ್ನೇ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.